ಸರ್ಕಾರಿ ಗೌರವದೊಂದಿಗೆ ಯೋಧನ ಅಂತ್ಯಕ್ರಿಯೆ. ಮುದ್ದೇಬಿಹಾಳ್ ನಿಡಗುಂದಿ ಪಟ್ಟಣದಲ್ಲಿ ಬುಧವಾರ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಮುದ್ದೇಬಿಹಾಳ್ ತಾಲೂಕಿನ ಕಾಳಗಿ ತಾಂಡದ ವೀರ ಯೋಧ ಮೌನೀಶ್ ರಾಠೋಡ್ ಅಂತ್ಯಕ್ರಿಯೆ ಗುರುವಾರ ಬೆಳಗ್ಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಗ್ರಾಮದಲ್ಲಿ ನಡೆಯಿತು. ವೀರ ಯೋಧ ಮೌನೀಶ್ ಅವರು ಗುಜರಾತ್ ಕಾತ್ವಾಡದ 137 BMದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಕಾಳಗಿ ತಾಂಡದ ತಮ್ಮ ಮನೆಯ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. BSF ಮಹಾರಾಷ್ಟ್ರದ ಲಾತೂರು ಬಾಟಲಿಯನ್ ಇನ್ಸ್ಪೆಕ್ಟರ್ ಜತೇಂದ್ರ ಸಿಂಗ್ ಹಾಗೂ ಕಾನ್ಸ್ಟೇಬಲ್ ವೇಣುಗೋಪಾಲ್ ನೇತೃತ್ವದ 11 ಜನ ಯೋಧರ ತಂಡ 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದರು. ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ, CPI, PSI, ನಿವೃತ್ತ ಸೈನಿಕರು ಪುಷ್ಪಗುಚ್ಛ ಅರ್ಪಿಸಿ ಅಂತಿಮ ನಮನ ಸಲ್ಲಿಸಿದರು. ಯೋಧನ ಪತ್ನಿ ನಿರ್ಮಲಾ, ಮಕ್ಕಳಾದ ಆರುಷಿ, ಆದರ್ಶ ಸೇರಿದಂತೆ ಕುಟುಂಬಸ್ಥರ ದುಃಖ ಮುಗಿಲು ಮುಟ್ಟಿತು. ಯೋಧನ ಪಾರ್ಥಿವ ಶರೀರದ ಮೇಲಿದ್ದ ರಾಷ್ಟ್ರ ಧ್ವಜವನ್ನು ಸೇನೆಯ ಅಧಿಕಾರಿಗಳು ಕುಟುಂಬಕ್ಕೆ ಹಸ್ತಾಂತರಿಸಿದರು. ಸೇನೆಯಿಂದ ಅಂತ್ಯ ಸಂಸ್ಕಾರಕ್ಕೆ ಅಂತ 8,000 ಹಣವನ್ನು ಇನ್ಸ್ಪೆಕ್ಟರ್ ಸತ್ಯೇಂದ್ರ ಸಿಂಗ್ ತಂದೆಗೆ ನೀಡಿದರು. PLD ಬ್ಯಾಂಕ್ ಅಧ್ಯಕ್ಷ BK ಬಿರಾದರ್, ಕಾಂಗ್ರೆಸ್ ಮುಖಂಡ ಸಂತೋಷ್ ಚೌಹಾಣ್, ಹುಲ್ಲೂರು ತಾಂಡಾ ಗ್ರಾಮ ಪಂಚಾಯತ್ ಸದಸ್ಯ ಶಿವಾನಂದ್ ಲಮಾಣಿ, ಸತೀಶ್ ರಾಠೋಡ್, ಮಾಜಿ ಸೈನಿಕರಾದ ರಾಚಯ್ಯ ಹಿರೇಮಠ್, ನಾನಪ್ಪ ನಾಯಕ್, ನಾಗಯ್ಯ ನಡುವಿನಮಠ್, ಅಬ್ದುಲ್ ಜಬರ್ ಪಲ್ವಾನ್, ಗೋಪಾಲ ಚೌಹಾಣ್, ಅಶೋಕ್ ಚೌಹಾಣ್ ಸೇರಿದಂತೆ ಹಲವಾರು ಅಗಲಿದ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದರು. ಸೈಡ್ ರೀ ಅಣ್ಣಾರ, ಏ ಅಣ್ಣ ಬರ್ರಿ.